ಇಂಥ ಹಲವಾರು ಸೂಕ್ಷ್ಮ ವಿಚಾರಗಳಲ್ಲೂ ಕೂಡ ನಾನು ಈ ಹಿಂದೆಯಿಂದ ಕೂಡ ಹೇಳ್ಕೊಂಡ್ ಬಂದಿರೋದು ಒಂದೇ, ಯಾವಾಗಲೂ ಕೂಡ ಕಬ್ಬಿಣ ಕಾದಾಗಲೇ ಬಡಿಬೇಕು. ಹಾಗೆ ಯಾವುದೇ ಒಂದು ಅಕ್ರಮ ಏನೇ ಒಂದು ಆಗಿದೆ ಪರೀಕ್ಷೆಯಲ್ಲಿ ಏನೇ ಅಂದಾಗ ಅದನ್ನ ಕೂಡಲೇ ಪ್ರತಿಭಟಿಸುವಂಥದ್ದನ್ನ ಅದನ್ನ ಕೂಡಲೇ ಹತ್ತಿಕ್ಕುವಂತ ಕೆಲಸ ಮಾಡ್ಬೇಕು. ಅದು ಕೈ ಮೀರಿ ಹೋಯ್ತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ, ಈಗ ತುಂಬಾ ಜನ ಆಸ್ಪಿರೆಂಟ್ಸ್ ಏನು ಅಂತಂದ್ರೆ ನಿನ್ನೆಯಿಂದ ಒಂದು ನನಗೆ ತುಂಬಾ ಮೇಲ್ಸ್ ಬಂದಿದೆ ಅಂಡ್ ಮೆಸೇಜಸ್ ಕೂಡ ಬಂದಿದೆ. ಸೊ ಅದರಲ್ಲಿ CTI ಮತ್ತು PDO HK ಅಂಡ್ ನಾನ್ HK ಎರಡು ಆಸ್ಪಿರೆಂಟ್ಸ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, OMR ತಿಂದಿದ್ದಾರೆ, ದುಡ್ಡು ಕೊಟ್ಟು ಸೆಲೆಕ್ಟ್ ಆಗಿದ್ದಾರೆ. ಒಂದೇ ಹಳ್ಳಿಯಲ್ಲಿ ಒಂದು 5 ಜನ ಏನೋ ಆಯ್ಕೆ ಆಗಿರುವಂತದ್ದು. ಅಂಡ್ ಅವರೆಲ್ಲ ಈ ಹಿಂದಿನ KA ಪರೀಕ್ಷೆಯಲ್ಲಿ ಬರೀ 50-40 ಅಂಕ ತೆಗೆದುಕೊಂಡರು ಏಕಾಏಕಿ 150 ತೆಗೆದುಕೊಂಡಿದ್ದಾರೆ. ಕೆಲವರಿಗೆ ಅಷ್ಟೊಂದು ಇಂಗ್ಲಿಷ್ ಕೂಡ ಸರಿಯಾಗಿ ಓದಕ್ ಬರಲ್ಲ, ಅಂತವರೆಲ್ಲ ಹೆಂಗೆ ಅಷ್ಟೊಂದು ಸ್ಕೋರ್ ಮಾಡಿದ್ರು ಅಂತೇಳಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಾ. ನೋಡಿ, ಈ ಹಿಂದೆ PDO HK ಪರೀಕ್ಷೆ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹೊರಗಡೆ ತೆಗೆದುಕೊಂಡು ಹೋಗಿದ್ರು. ಅಂಡ್ ಅದಾದ್ಮೇಲೆ ಅಲ್ಲಿ ಕ್ವಶನ್ ಪೇಪರ್ಸ್ ಅನ್ನ ಕಡಿಮೆ ಇತ್ತು ಬಂಡಲ್ ಅಂತೇಳಿ ಎಲ್ಲ ಹೋರಾಟ ಮಾಡಿದ್ರಲ್ಲಿ ಸಿಂಧನೂರಿನಲ್ಲಿ PDO ಆಸ್ಪಿರೆಂಟ್ಸ್. ಸೊ ಅದರ ಪರಿಣಾಮ ಏನಾಯಿತು, ಅಲ್ಲಿ ಗೊತ್ತಿತ್ತು ನೋಡಿ, ಇಂಥ ಸ್ಕ್ಯಾಮ್ಗಳಲ್ಲಿ ಯಾರು ಸಣ್ಣ ಪುಟ್ಟದವರು ಭಾಗಿಯಾಗಿರಲ್ಲ, ಪ್ರಭಾವಿಗಳ ಕೈವಾಡ ಇದ್ದೇ ಇರುತ್ತೆ. ಅವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಹೋರಾಟ ಮಾಡ್ತಾ ಇದ್ದವ್ರನ್ನ ಹತ್ತಿಕ್ಕಿದ್ರು, FIR ಗಳು ಮಾಡಿಸಿದ್ರು, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಸ್ಬಿಟ್ರು. ಸೊ ಅದೇ ಸಂದರ್ಭದಲ್ಲಿ ಅವತ್ತು ನಮಗೆ ಹಲವಾರು ಜನ ಈ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಒಂದು ಹೋರಾಟ ಮಾಡೋಣ ಅಂತ ಹೇಳಿದಾಗ, ಅವಾಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಒಂದು ಹೋರಾಟವನ್ನ ಮಾಡೋಣ ಅಂತೇಳಿ ಹೋರಾಟ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಆಯೋಜನೆ ಆಯಿತು. ಬಂದಿದ್ದೆಷ್ಟು ಜನ? 70 ಜನ. 70 ಜನ ಇಟ್ಕೊಂಡು PDO ಮರುಪರೀಕ್ಷೆ ಮಾಡಿಸಿ ಅಂತ ಅಷ್ಟು ದೊಡ್ಡ ಭ್ರಷ್ಟರ ಕೂಟದ ವಿರುದ್ಧ ನಾವು ಹೋರಾಟ ಮಾಡಿ ಗೆಲ್ಲಕ್ಕಾಗುತ್ತೆ? ಆಗ್ಲಿಲ್ಲ. ಸೊ ಇವೆನ್ ವಿಡಿಯೋ ಸಾಕ್ಷಿ ಕೂಡ ಸಿಕ್ತು, ಅದು ಕೂಡ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ತುಂಬಾ ಜನ ನೋಡಿದ್ರೆ ಅನ್ಕೊಂತೀನಿ PDO ಸ್ಕ್ಯಾಮ್ದು ವಿಡಿಯೋ. ಇನ್ನು ನೋಡಿಲ್ಲ ಅಂದ್ರೆ ನೋಡಿ, ಯಾವ ರೀತಿ ಪೇಪರ್ ತೆಗೆದುಕೊಂಡು ಹೋಗ್ತಾರೆ ಅದನ್ನೊಬ್ಬ ಅಭ್ಯರ್ಥಿ ವಿಡಿಯೋ ಮಾಡ್ಕೊಂಡಿದ್ದಂಥದ್ದು. ಸೊ ಅದು ಕೂಡ ಇತ್ತು. ಆದ್ರೂ ಏನು ಮಾಡೋಕ್ಕಾಗಿ, ಈಗ ಲಿಸ್ಟ್ ಬಂದ ಮೇಲೆ ಕೆಲವರು ಅಭ್ಯರ್ಥಿಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ನಮ್ಮ ಒಂದು ವ್ಯವಸ್ಥೆಯಲ್ಲಿ ಸಾಕ್ಷಿಗಳಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಈಗ ನಾವಾಯ್ತು ನೀವಾಯ್ತು ಏನೇ ಈಗ ಅವ್ರ ವಿರುದ್ಧ ನಿರೂಪಿಸಬೇಕು ಅಂದ್ರೆ ಸಾಕ್ಷಿ ಬೇಕು. ಯಾರ ಹತ್ರನಾದ್ರೂ ಪ್ರಬಲವಾಗಿ ನಮ್ಮ ಹತ್ರ ಸಾಕ್ಷಿಗಳಿದೆ, ಸೊ ಎವಿಡೆನ್ಸು ನಿಲ್ಲಬಹುದು, ಇದೆಲ್ಲ ಕಾನೂನು ಹೋರಾಟಕ್ಕೆ ಅನ್ನೋ ಹಾಗಿದ್ರೆ ನನಗೆ ಕೊಡಿ, ಖಂಡಿತವಾಗಿಯೂ ಲೋಕಾಯುಕ್ತಕ್ಕೆ ದೂರು ಕೊಡೋಣ, ಇಲ್ಲ ನ್ಯಾಯಾಲಯದಲ್ಲಿ ಸ್ಟೇ ಮಾಡಿಸೋಣ. ಈಗ ಇನ್ನೂ ಆಯ್ಕೆ ಪಟ್ಟಿ ಇನ್ನೂ ಆರ್ಡರ್ ಕಾಪಿ ಇಶ್ಯೂ ಆಗಿಲ್ಲ, ಸೊ ಮಾಡಿಸೋಣ. ಹಂಗಂತ ಪ್ರಾಮಾಣಿಕವಾಗಿ ಓದಿದ ಅಭ್ಯರ್ಥಿಗಳು ಅವ್ರು ಕೇಳ್ಬೋದು, ಈಗ ನಾವು ಇದರಲ್ಲಿ ಇದ್ದೀವಿ, ಎಲ್ಲರೂ ದುಡ್ಡು ಕೊಟ್ಟೇ ಇದ್ದಾರಾ ಹಂಗೆ ಹೆಂಗೆ ಅಂತ. ಅಂಥವ್ರಿಗೇನೂ ಸಮಸ್ಯೆ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು, ಪ್ರಬಲವಾಗಿ ಯಾರಿಗಾದ್ರೂ ಖಂಡಿತ ಅಕ್ರಮ ಆಗಿದೆ ಸರ್, ನಮ್ಮ ಹತ್ರ ಸಾಕ್ಷಿ ಇದೆ ಅನ್ನೋರು ಆ ಸಾಕ್ಷಿಗಳನ್ನು ಕೊಡಿ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡೋಣ, ಮುಂದಿಂದು ಕಾನೂನು ಹೋರಾಟ ಆಗಲಿ. ಇಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈಗ ಹೋರಾಟ ಮಾಡುವಂಥ ಸಮಯ ಕೂಡ ಇದಲ್ಲ. ಆ್ಯಂಡ್ ಕಾನೂನಾತ್ಮಕವಾಗಿ ಚಾನ್ಸಸ್ ಇದೆ, ಬಟ್ ಎವಿಡೆನ್ಸ್ ಬೇಕು. ಸುಳ್ಳು ಕೇಸ್ಗಳೆಲ್ಲ ಕೊಡೋಕ್ಕಾಗಲ್ಲ. ಇದು ತುಂಬ ಗಂಭೀರವಾದಂಥ ಪ್ರಕರಣ ಆಗುತ್ತೆ ಒಂದು ನೇಮಕಾತಿ ಆಯೋಗದ ವಿರುದ್ಧ. ಸೊ ನೋಡಿ, ಇಷ್ಟೆಲ್ಲ ವ್ಯವಸ್ಥಿತವಾಗಿ ಸಂಚನ್ನು ರೂಪಿಸಿ ಹಗರಣ ಮಾಡುವಂಥವ್ರನ್ನ ಬಯಲಿಗೆಳಿಬೇಕು ಅಂತಂದ್ರೆ ನಾವು ಕೂಡ ಅವರಷ್ಟೇ ಪ್ರಭಾವಿತವಾಗಿ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧವಿರಬೇಕು. ಇಲ್ಲ ಅಂದ್ರೆ ಅದರ ತಂಟೆಗೆ ಹೋಗಬಾರ್ದು, ಸುಮ್ಮನಿದ್ದು ಬಿಡಬೇಕು. ಅಷ್ಟೊಂದು ಈಸಿ ಅಲ್ಲ ಇವೆಲ್ಲ. ಸೊ ಅದಕ್ಕೆ ನೋಡಿ, ಯಾರಾದರೂ ಆ ರೀತಿ ಇದೆ ಅಂತಂದ್ರೆ ಮುಂದಾಳತ್ವ ವಹಿಸ್ಕೊಂಡು ಮಾಡೋಣ, ಇಲ್ಲ ಅಂತಂದ್ರೆ ಶೋರ್ ಇದನ್ನ ಅವರು ಮುಚ್ಚಿ ಹಾಕ್ತಾರೆ. ಈ ಹಿಂದಿನ ಇತಿಹಾಸಗಳನ್ನು ನೋಡಿದ್ರೆ KPSC ಇದು ಎಷ್ಟೆಷ್ಟು ಜನ ಎಷ್ಟೆಷ್ಟು ವರ್ಷಗಳ ಕಾಲ KPSC ವಿರುದ್ಧ ಕಾನೂನು ಹೋರಾಟ ನಡೆಸಿದ್ದಾರೆ ಅಂತ ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೆ. ಒಬ್ಬ ಮಾಜಿ ಸೈನಿಕರು ಅವ್ರದ್ದು ಎಷ್ಟು ವರ್ಷ ಹೋರಾಟ ಕಾನೂನಾತ್ಮಕವಾಗಿ KPSC ವಿರುದ್ಧ. ತುಂಬಾ ಜನರ ಬದುಕನ್ನೇ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಅವರೆಲ್ಲ. ಇವತ್ತಿರೋರಂತಲ್ಲ, ಅಲ್ಲಿ ಬರೋ ಪ್ರತಿಯೊಬ್ರು ಅಷ್ಟೇ. ಅಲ್ಲಿ ಆ ಪೋಸ್ಟಿಗೆ ಬರೋದೇ ಹಣ ಮಾಡೋಕೆ, ಆ ಅಧ್ಯಕ್ಷ ಸ್ಥಾನದಲ್ಲಿ ಸದಸ್ಯರ ಸ್ಥಾನದಲ್ಲಿ ಕೂರೋದೆ ಹಣ ಮಾಡೋದಕ್ಕೆ. ಅಷ್ಟು ಹಣಗೂ ಕೊಟ್ಟು ಬಂದಿರ್ತಾರೆ ಅವರು. ಸೊ ಅದಕ್ಕೆ ಪ್ರತಿಭಾನ್ವಿತವಾಗಿ ನಾವು ಬಡ ಮಕ್ಕಳಿದ್ದೀವಿ, ನಾವು ಓದಬೇಕು ಅನ್ನೋವಂಥವ್ರು ಎಷ್ಟೋ ಜನ KPSC KAS ಆಗಿರ್ಬೋದು ಬೇರೆ ಬೇರೆ ಪರೀಕ್ಷೆಗಳನ್ನ ಬರೀತಾ ಇರ್ತಾರೆ. ಸೊ ಏನು ಮಾಡುತ್ತೆ, ಆಯ್ಕೆ ಆಗಲ್ವಾ, ಆಗ್ತಾರೆ. ಬಟ್ ಆದರೂ ಅವ್ರು ಎಷ್ಟು ಹುದ್ದೆಗಳನ್ನ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. CTI ಇದು ಅಷ್ಟೇ. ಹಿಂದಿನ ರಾತ್ರಿ ಬೆಂಗಳೂರಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಕ್ತು. ಅವತ್ತು ಚಂದ್ರಾಲೇಔಟ್ ಠಾಣೆ ಮುಂದೆ ಎಲ್ಲ ಆಸ್ಪಿರೆಂಟ್ಸ್ಗಳು ಸೇರಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟ್, ಮಾಧ್ಯಮಗಳಿಗೂ ಕೂಡ ಸುದ್ದಿ ಆಯಿತು. ಬಟ್ ಅದೇನೂ ಆಗಲಿಲ್ಲ. ಈವನ್ ವಿಜಯಪುರದಲ್ಲೂ CTI ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ಅಲ್ಲಿನ ಅಭ್ಯರ್ಥಿಗಳ ಹತ್ರ ಒಂದು ಪತ್ರ ಬರೆಸ್ಕೊಳ್ತಾರೆ. ಈ ಹಿಂದಿನ ಬೇರೆ ಬೇರೆ ಪರೀಕ್ಷೆಯಲ್ಲಿ 20-30 ಅಂಕ ತೆಗೆದುಕೊಂಡವರು CTI ರ್ಯಾಂಕ್ ಬರ್ತಾರೆ. ಒಂದೇ ಜಿಲ್ಲೆ ವಿಜಯಪುರದಲ್ಲಿ ಒಂದೇ ಸಮುದಾಯದವರು. ಹೆಂಗಿದೆಲ್ಲ ಪಾಸಿಬಲ್ ಅಂತೆಲ್ಲ ಕೇಳ್ತಾರೆ.
ಇರ್ಬೋದೇನಪ್ಪ, ಎಲ್ಲರೂ ಓದಿರ್ಬೋದೇನೋ ಚೆನ್ನಾಗಿ ಅಂತ ಅಂದರು ಕೆಲವ್ರು ಕೇಳಿದಾಗ. ಏನು ಮಾಡೋಕ್ಕಾಗುತ್ತೆ, ನಮ್ಮ ವ್ಯವಸ್ಥೆಯಲ್ಲಿ ನಾವಾಗೆ ಮುನ್ನುಗ್ಗಿ ಹೋರಾಟ ಮಾಡ್ತೀವಿ ಅಂದರೂ ಕೂಡ ಅದಕ್ಕೆ ಸಹಕಾರ ಎಲ್ಲರೂ ನೀಡಬೇಕಾಗತ್ತೆ. ನಮ್ಮದು ಒಬ್ಬರ ಸಮಸ್ಯೆ ಆಗಿರಲ್ಲ ಅದು. ಸೊ ಅದಕ್ಕೆ ಬಿಡಿ, ಈ ರೀತಿ ಇದೆ ಪರಿಸ್ಥಿತಿ. ಈಗ ಆಗಿದೆ ಬಿಡಿ ಬಿಟ್ಟು ಬೇಡ ಅನ್ನುವಂಥದ್ದು ಅಲ್ಲ. ಸಾಕ್ಷಿ ಇದ್ದರೆ ಖಂಡಿತವಾಗಿ ಹೋರಾಟ ಮಾಡೋಣ. ಆ ವಿಡಿಯೋ ಸಾಕ್ಷಿನ ಇಟ್ಕೊಂಡು ನಾವೀಗ ಹೋಗ್ಬೋದು ಅನ್ನೋದಕ್ಕೆ ಇದೆ. ಅದು ಮಾಧ್ಯಮಗಳಲ್ಲೂ ವರದಿ ಆಯಿತು, ಎಲ್ಲ ಕಡೆ ಆಯಿತು. ಬಟ್ ಯಾವುದು ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಲಿಲ್ಲ. ಸೊ ಅದೇ ಸಮಸ್ಯೆ ಬಂದಿರುವಂಥದ್ದು. ನಾಳೆ ಮುಂದೊಂದು ದಿನ ಆದರೂ ಅಷ್ಟೇ ಈ ರೀತಿ ಏನೇ ಅಕ್ರಮ ಆದಾಗಲೂ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಇಮಿಡಿಯೇಟಾಗಿ ಆ್ಯಕ್ಷನ್ ಹೋರಾಟ ಮಾಡಬೇಕು. ಏನಾಗುತ್ತೋ ಪಾಸಿಬಲ್ ಇರೋ ವೇಳೆಲ್ಲ ಅದನ್ನು ಸುದ್ದಿ ಮಾಡಿಸಿ ಒಂದು ದೊಡ್ಡ ಹಂತಕ್ಕೆ ತರಬೇಕು. ಇಲ್ಲ ಅಂತಂದರೆ ಆರಾಮಾಗಿ ಅವ್ರು ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಇನ್ನೊಂದು, ಇದರಲ್ಲಿ ರಾಜಕೀಯ ಪಕ್ಷಗಳ ಕೈವಾಡ ಕೂಡ ಇರುತ್ತೆ. ರಾಜಕೀಯ ಮುಖಂಡರ, ನಾಯಕರ ಮಕ್ಕಳು, ರಿಲೇಷನ್ಸ್ಗಳು ಕೂಡ ಇರ್ತಾರೆ. ಸೊ ಹಾಗಾಗಿ ಅವ್ರು ಏನು ಮಾಡಿಬಿಡ್ತಾರೆ, ಹೋರಾಟವನ್ನೇ ದಾರಿ ತಪ್ಪಿಸ್ಬಿಡ್ತಾರೆ. ಮಾಧ್ಯಮಗಳಿಗೂ ಒಂದಿಷ್ಟು ಕೊಟ್ಟು ಬಿಡ್ತಾರೆ, ಅವರು ದಾರಿ ತಪ್ಪಿಬಿಡ್ತಾರೆ. ಎಷ್ಟೋ ಜನ ಇದ್ದಾರೆ. ಎಕ್ಸಾಂಪಲ್ ಹೇಳಬೇಕಾ, ನಿನ್ನೆ ವಿಚಾರದಲ್ಲಿ ನೋಡಿಲ್ಲ ಅಂದ್ಕೊಳ್ತೀನಿ ನೀವು ಮಾಧ್ಯಮದಲ್ಲಿ ಪ್ರಶ್ನೆಗಳು ಯಾವ ರೀತಿ ಬಂದವು ವಿದ್ಯಾರ್ಥಿ ನಾಯಕರಿಗೆ ಅಂತೇಳಿ. ಆ ಪ್ರಶ್ನೆಗಳನ್ನು ನೀವು ಕೇಳಿಬಿಟ್ರೆ ಐ ಥಿಂಕ್ ಇವರೇ ಆಡಳಿತ ಪಕ್ಷದವರೇ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಅನ್ನೋ ರೀತಿ ಇತ್ತದು. ಪಕ್ಷವನ್ನು ಕರ್ಕೊಂಡು ಯಾಕೆ ಹೋರಾಟ ಮಾಡಿದ್ರಿ, ನಿಮಗೆ ಯಾವ ರೀತಿ ಬೆಂಬಲ ಇತ್ತು, ಏನಿತ್ತು, ಎಲ್ಲವೂ ನೋಡಿ. ಹಿಂಗಿದೆ ವ್ಯವಸ್ಥೆ. ಸೊ ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ನೈಜವಾಗಿ ಇರೋನೇ ಕೆಟ್ಟವನು ಹಾಕ್ತಾನೆ ಹೊರತು ಇಲ್ಲಿ ಎಲ್ಲರ ಜೊತೆ ಚೆನ್ನಾಗಿರೋವಂಥವ್ನಿಗೆ ಏನೂ ಸಮಸ್ಯೆ ಆಗಲ್ಲ. ಅವನು ಒಳಗೊಳಗೆ ಆರಾಮಾಗಿ ಎದ್ದು ಬಿಡ್ತಾನೆ, ಬೆಳಿತಾನೆ. ನೈಜವಾಗಿ ಪ್ರಾಮಾಣಿಕವಾಗಿ ಇರೋನೇ ಕೆಟ್ಟವನಾಗಿ ಉಳ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಇವತ್ತಿಗೂ ಕೂಡ FIR ಹಾಕ್ಸ್ಕೊಂಡು ಹೋರಾಟ ಮಾಡಿದಂಥ ಅಭ್ಯರ್ಥಿಗಳು ಪಾಪ ಇನ್ನೂ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಜನ ಪರೀಕ್ಷೆಯಿಂದ ವಂಚಿತರಾಗ್ಬಿಟ್ರು ಅವತ್ತು ಗುಲ್ಬರ್ಗಾದಲ್ಲಿ ಮತ್ತು ರಾಯಚೂರಲ್ಲಿ. ಎಷ್ಟೋ ಜನ PDO ಕನ್ಸ್ಕೊಂಡು ಪರೀಕ್ಷೆ ಬರೀತಾ ಇದ್ದವರಿಗೆ ಅವತ್ತು ಹೋರಾಟ ಅಲ್ಲಿ ಮಾಡಿ ಹೊರಗಡೆ ಬಂದಿದ್ದಕ್ಕೆ ಅವಕಾಶನ ಸಿಗಲಿಲ್ಲ ಪೇಪರ್ ಬರೆಯೋದಕ್ಕೆ. ಮತ್ತೆ ಮರುಪರೀಕ್ಷೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು. ಇಷ್ಟೇ ವ್ಯವಸ್ಥೆ. ಅದಕ್ಕೆ ಯಾವುದೇ ಒಂದು ವಿಷಯದಲ್ಲಿ ಅದು ಏನು ಯಾವಾಗ ಅದು ಕಿಚ್ಚು ಇರುತ್ತೋ ಆವಾಗಲೇ ಅದನ್ನು ಹೆಚ್ಚು ಪ್ರಕಾರಗೊಳಿಸ್ಬೇಕು. ಈಗ ನೋಡಿ, ಎಕ್ಸಾಂಪಲ್ ನೇಮಕಾತಿ ಹೋರಾಟ ಈಗ ನಡೀತಾ ಇದೆ. ಒಂದು ವಾರ ಆದರೆ ಸೈಲೆಂಟ್ ಆಗಿ ಹೋಗುತ್ತೆ, ಅದನ್ನು ಬಿಡಬಾರ್ದು. ಮತ್ತೆ 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 ಅದರ ಸುದ್ದಿ ಆಗ್ತಾ ಇರಬೇಕು. ಮತ್ತೊಂದು ಕಡೆ ಹೋರಾಟಗಳು ನಡೀತಾ ಇರಬೇಕು. ಯಾವಾಗಲಾಗಲಿ ಯಾವುದು ನಿರಂತರತೆಯನ್ನು ಕಾಯ್ದುಕೊಳ್ಳುತ್ತೋ ಅದು ಕೊನೆಯವರೆಗೂ ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ಈಗ ಸದ್ಯಕ್ಕೆ ತುಂಬ ಜನ ಕೇಳಿದ್ರಿ ನಿನ್ನೆಯಿಂದ, ಆಗಿದೆ ಬ್ರದರ್ ಈ ಥರ ಆಗಿದೆ ಅಂತ. ಆಗಿರುವಂಥದ್ದು ಇದು ಇಡೀ ಎಲ್ರಿಗೂ ಗೊತ್ತಿದೆ. ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗೂ ಅದು ಸತ್ಯ ಗೊತ್ತಿರುತ್ತೆ. ಬಟ್ ಕೋರ್ಟ್ ಆಯಿತು, ಬೇರೆ ಏನೇ ನಾವು ಹೋದರೂ ಕೇಳೋದು ಸಾಕ್ಷಿ. ಆ ಸಾಕ್ಷಿಗಳು ನಮ್ಮ ಹತ್ರ ಇದ್ದರೆ ಹೋರಾಟ ಈಸಿ ಆಗುತ್ತೆ. ನಾವು ಅವ್ರ ವಿರುದ್ಧ ನಿಂತ್ಕೊಳ್ಬೋದು. ಇಲ್ಲ ಅಂತಂದರೆ ಸಮಸ್ಯೆ ತಪ್ಪಿದ್ದಲ್ಲ. ಆ ರೀತಿ ಇದೆ ಅಲ್ಲಿನ ಒಂದು ವ್ಯವಸ್ಥೆ. ಸೊ ನೋಡಿ, ಯಾರ ಹತ್ರನಾದರೂ ಈ ಬಗ್ಗೆ ಇದ್ದರೆ ಮಾಹಿತಿಯನ್ನು ನೀವು ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ತೀನಿ. ಮಾಡೋಣ ಅಂದರೆ ಖಂಡಿತವಾಗಿ ಸಹಾಯವಾದದ್ದನ್ನು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋಣ. ಇಲ್ಲ ಅಂದರೆ ಅದೇನೋ ಆಗುತ್ತೋ ಮತ್ತೆ ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು.